ಬಸವ ಐಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಕೆಲವು ಪ್ರಾಬ್ಲಮ್ಸ್ನ ನೋಡೋಣ. ಸೊ ನಿನ್ನೆ ವೀಡಿಯೋದಲ್ಲಿ ಅಥವಾ ಹಿಂದಿನ ವೀಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ಥರ ಐ ಟಿ ಐ ಟ್ರೈನ್ಸ್ಗೆ ಇಂಪಾರ್ಟೆನ್ಸ್ ಆಗಿರುತ್ತೆ, ಮತ್ತು ಅದರಲ್ಲಿ ಬರೋಂಥ ಕೆಲವು ಡೆಫಿನೇಷನ್ಸ್ ಆ್ಯಂಡ್ ಫಾರ್ಮುಲಾಸ್ ನೋಡಿದ್ವಿ, ಆ್ಯಂಡ್ ಕೆಲವು ಒಂದೆರಡು ಪ್ರಾಬ್ಲಮ್ಸ್ ಕೂಡ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅದರದ್ದೇ ಮುಂದುವರೆದಂಥ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಇನ್ನೊಂದು 4-5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನೋಡೋಣ. ಇನ್ನು ಈ ಟಾಪಿಕ್ ಬಂದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ಗೆ ಎಲ್ಲ ಟ್ರೇಡ್ಗೂ ಕಾಮನ್ ಆಗಿರುತ್ತೆ ಸೆಕೆಂಡ್ ಇಯರಲ್ಲಿ. ಸೊ ಎಲ್ಲ ಟ್ರೇಡ್ ಅವರು ಈ ವಿಡಿಯೋಸ್ನ ನೀವು ಕನ್ಸಿಡರ್ ಮಾಡಿ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಪ್ರಾಬ್ಲಮ್ ಬಂದು ಕ್ವಶನ್ ಏನಂದರೆ, ಎ ಮ್ಯಾನ್ ಬಾಟ್ ಆ್ಯನ್ ಓಲ್ಡ್ ಬೈಸೈಕಲ್ ಫಾರ್ ₹1250 ಆ್ಯಂಡ್ ಸ್ಪೆಂಟ್ ₹250 ಆನ್ ಇಟ್ಸ್ ರಿಪೇರ್ಸ್. ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಒಂದು ಹಳೆಯ ಬೈಸೈಕಲ್ನ ₹1550 ಖರೀದಿ ಮಾಡ್ಕೊಂಡು ತರ್ತಾನೆ, ಮತ್ತು ಅದಕ್ಕೆ ₹250 ಅದ್ರ ಮೇಲೆ ರಿಪೇರಿ ಮಾಡೋಕ್ಕೆ ಖರ್ಚು ಮಾಡ್ತಾನೆ. ಆ್ಯಂಡ್ ದೆನ್ ಹಿ ಸೋಲ್ಡ್ ಇಟ್ ಫಾರ್ ₹1400. ಫೈಂಡ್ ಇಸ್ ಗೇನ್ ಆರ್ ಲಾಸ್ ಇನ್ ಪರ್ಸೆಂಟೇಜ್. ಸೊ ಆಮೇಲೆ ಏನು ಮಾಡ್ತಾನೆ, ರಿಪೇರಿ ಮಾಡಿಸಿದ್ಮೇಲೆ ತೊಗೊಂಡು ರಿಪೇರಿ ಮಾಡಿಸಿದ ಮೇಲೆ ₹1400 ಅದನ್ನು ಮಾರಾಟ ಮಾಡ್ತಾನೆ. ಸೊ ₹1400 ಮಾರಾಟ ಮಾಡಿದರೆ ಅವನಿಗೆ ಆಗಿರೋದೇನು, ಪ್ರಾಫಿಟ್ ಆಯಿತಾ ಅಥವಾ ಲಾಸ್ ಆಯಿತಾ ಅಂತ ಕಂಡುಹಿಡಿಬೇಕು, ಅದು ಕೂಡ ಪರ್ಸೆಂಟೇಜಲ್ಲಿ. ಸೊ ಮೊದಲಿಗೆ ಏನೇನೋ ಡಾಟಾ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಕಾಸ್ಟ್ ಪ್ರೈಸ್ ಆಫ್ ದ ಬೈಸೈಕಲ್ ₹1250. ಸೊ ಅವ್ನು ಖರೀದಿ ಮಾಡಿದ್ದೆಷ್ಟು ರೇಟು ಬೈಸೈಕಲ್ದು ಅಂದರೆ $1250. ಆ್ಯಂಡ್ ನೆಕ್ಸ್ಟ್ ರಿಪೇರ್ ಚಾರ್ಜಸ್. ಸೊ ಖರೀದಿ ಮಾಡಿದ ಮೇಲೆ ರಿಪೇರ್ ಮಾಡಿಸೋಣ ಬೈಸೈಕಲ್ನ, ಎಷ್ಟ್ರದ್ದು ಅಂದರೆ ₹250 ರಿಪೇರ್ ಆಗುತ್ತೆ. ನೆಕ್ಸ್ಟ್ ಟೋಟಲ್ ಕಾಸ್ಟಿಗೆ ಎಷ್ಟಾಯಿತು ಅವ್ನು ಖರ್ಚು ಮಾಡಿದ ಸೈಕಲ್ ಮೇಲೆ ಅಂದರೆ ₹1550 ಖರೀದಿ ಮಾಡಿದ್ದು, ₹250 ರಿಪೇರಿ ಮಾಡಿಸಿದ್ದು. ಸೊ ಟೋಟಲ್ ಎಷ್ಟಾಯಿತು, ₹1500 ಕಾಸ್ಟ್ ಪ್ರೈಸ್ ಆಯಿತು ಇವಾಗ ಆ ಮನುಷ್ಯನಿಗೆ. ಸೊ $1500 ಈಗ ಸೈಕಲ್ ಅವನ ಹತ್ರ ಇರುತ್ತೆ. ಆಮೇಲೆ ಅದನ್ನ ಏನು ಮಾಡ್ತಾನೆ, $1400 ಸೇಲ್ ಮಾಡ್ತಾನೆ, ಅಂದರೆ ಸೆಲ್ಲಿಂಗ್ ಪ್ರೈಸು $1400. ಸೊ ಇಲ್ಲಿ ಏನು ನೆಕ್ಸ್ಟ್ ನಾವೇನು ಕನ್ಸಿಡರ್ ಮಾಡ್ಕಂದ್ರೆ ಅವನಿಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯ್ತು ಅಂತ ಗೊತ್ತು ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿರಿ, ಅವನು $1500 ಒಂದು ಸೈಕಲ್ ತೊಗೊಂಡು ರಿಪೇರ್ ಮಾಡಿಸಿರ್ತಾನೆ, ಆ್ಯಂಡ್ ಮಾರೋದು $1400. ಸೊ ಕಾಸ್ಟ್ ಪ್ರೈಸು $1500 ಆಗುತ್ತಾ, ಸೆಲ್ಲಿಂಗ್ ಪ್ರೈಸ್ $1400 ಆಗುತ್ತಾ. ಸೊ ಕಾಸ್ಟ್ ಪ್ರೈಸ್ ಅನ್ನೋದು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ಗಿನ ಜಾಸ್ತಿ ಅದ. ಸೊ ಕಾಸ್ಟ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಸೆಲ್ಲಿಂಗ್ ಪ್ರೈಸ್, ಅಂದರೆ ಅವನು ಖರೀದಿ ಮಾಡಿರೋ ರೇಟ್ ಜಾಸ್ತಿ ಇರೋದ್ರಿಂದ ಸೆಲ್ಲಿಂಗ್ ಪ್ರೈಸ್ಗಿಂತ. ಸೊ ಅವನಿಗೆ ಲಾಸ್ ಆಗಿದೆ ಇಲ್ಲಿ. ಸೊ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಅದ, ಕಾಸ್ಟ್ ಪ್ರೈಸ್ ಜಾಸ್ತಿ ಅದ, ಸೊ ಅದನ್ನು ನಾವು ಲಾಸ್ ಅಂತ ಕರಿತೀವಿ. ಸೊ ಲಾಸ್ ಎಷ್ಟಾಯಿತು ನೆಕ್ಸ್ಟ್ ಕಂಡುಹಿಡಿಬೇಕಾದ್ರೆ, ಲಾಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಇದು ಲಾಸ್ ಎಷ್ಟಾಯಿತು ಅಂತ ಕಂಡುಹಿಡಿಯುವಂಥ ಫಾರ್ಮುಲಾ. ಸೊ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿದರೆ ಲಾಸ್ ಎಷ್ಟಾಯಿತು ಅಂತ ಗೊತ್ತಾಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಬಂದು $1500, ಅಂದರೆ ಅವನು ಖರೀದಿ ಮಾಡಿದ್ದು ಪ್ಲಸ್ ರಿಪೇರ್ ಮಾಡಿಸಿದ್ದು ಕೂಡಿಸಿದ್ರೆ $1500 ಆಗುತ್ತಾ, ಮೈನಸ್ ಅವ್ನು ಸೇಲ್ ಮಾಡಿರೋದಷ್ಟಕ್ಕೆ ಅಂದರೆ $1400. ಸೊ $1500 ಮೈನಸ್ $1400 ಮಾಡಿದರೆ ಅವನಿಗೆ ಲಾಸ್ ಎಷ್ಟಾಗುತ್ತೆ, ₹100 ಲಾಸ್ ಆಗುತ್ತೆ. ಅಂದರೆ ಅವನು ಸೈಕಲ್ ತೊಗೊಂಡು ರಿಪೇರಿ ಮಾಡಿಸಿ ಆಮೇಲೆ ಮಾರಾಟ ಮಾಡಿದಕ್ಕೆ ಟೋಟಲ್ ಏನಾಯಿತು, ಅವನಿಗೆ ₹100 ಲಾಸ್ ಆಯಿತು. ಸೊ ಈಗ ₹100 ಅಮೌಂಟಲ್ಲಿ ಗೊತ್ತಾಯ್ತು ನಮಗೆ ಲಾಸ್. ನೆಕ್ಸ್ಟ್ ಅದನ್ನು ಪರ್ಸೆಂಟೇಜಲ್ಲಿ ಕಂಡುಹಿಡಬೇಕು. ಕ್ವಶನಲ್ಲಿ ಕೇಳಿರೋದು ಏನಂದರೆ ಪರ್ಸೆಂಟೇಜಲ್ಲಿ ಕಂಡುಹಿಡಿರಿ ಅಂತ ಕೊಟ್ಟಿರ್ತಾರೆ. ಸೊ ಪರ್ಸೆಂಟೇಜಲ್ಲಿ ಕಂಡುಹಿಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಲಾಸ್ ಇನ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100. ಸೊ ಲಾಸ್ ಮತ್ತು ಕಾಸ್ಟ್ ಪ್ರೈಸ್ ಡಿವೈಡ್ ಮಾಡಿ ಅದಕ್ಕೆ 100 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಪರ್ಸೆಂಟೇಜಲ್ಲಿ ಲಾಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಲಾಸ್ ಅಂದರೆ ಲಾಸ್ ಅಮೌಂಟ್ ಹಾಕೋಬೇಕು. ನಮಗೆ ₹100 ಬಂದಿಲ್ಲ, ಲಾಸ್ ಅಮೌಂಟ್ ಆ ₹100 ಇಲ್ಲಿ ಹಾಕೋಬೇಕು ಲಾಸ್ ಪ್ಲೇಸಲ್ಲಿ. ಸೊ ಲಾಸ್ ಪ್ಲೇಸಲ್ಲಿ 100 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಸೊ ಟೋಟಲ್ ಕಾಸ್ಟ್ ಪ್ರೈಸ್ ಅವನಿಗೆ ಆಗಿರೋದು $1500. ಸೊ $1500 ಹಾಕಿರ್ತೀವಿ, ಮಲ್ಟಿಪ್ಲೈಡ್ ಬೈ 100. ಸೊ ಇದಿಷ್ಟು ಮಾಡಿದಾಗ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಅವನಿಗೆ ಲಾಸು 6.67% ಲಾಸ್ ಆಗುತ್ತೆ. ಅಂದರೆ ₹100 ಲಾಸ್ ಆಯಿತು ಅವನಿಗೆ. ಟೋಟಲ್ ಆಗಿ ಎಲ್ಲ ಖರೀದಿ ಮಾಡಿ ಸೇಲ್ ಮಾಡೋದ್ರಲ್ಲಿ ಅವನಿಗೆ ₹100 ಲಾಸ್ ಆಯಿತು. ಸೊ ಲಾಸ್ ಪರ್ಸೆಂಟೇಜ್ ಎಷ್ಟು ಅಂದರೆ 6.67% ಅಷ್ಟು ಅವನಿಗೆ ಲಾಸ್ ಆಗಿದೆ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್, ಯಾವ ಥರ ಲಾಸ್ ಪರ್ಸೆಂಟೇಜ್ ಕಂಡುಹಿಡಿಬೇಕನ್ನೋದು. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್, ಮುಂದಿನ ಪ್ರಾಬ್ಲಮ್ ಇವತ್ತಿನ ವಿಡಿಯೋದಲ್ಲಿ ಎರಡನೇ ಪ್ರಾಬ್ಲಮ್. ಸೊ ಕ್ವಶನ್ ಏನಂದರೆ, ಎ ಫ್ರೂಟ್ ಸೆಲ್ಲರ್ ಬಾಟ್ 8 ಬಾಕ್ಸಸ್ ಆಫ್ ಗ್ರೇಪ್ಸ್ at ₹150 ಈಚ್. ಒಬ್ಬ ಹಣ್ಣು ಮಾರುವಂಥ ಮನುಷ್ಯ ಏನು ಮಾಡ್ತಾನೆ, 8
ಬಾಕ್ಸಸ್ ಆಫ್ ಗ್ರೇಪ್ಸ್, 8 ಬಾಕ್ಸಸ್ ಆಫ್ ಗ್ರೇಪ್ಸ್ ಅಂದರೆ 8 ದ್ರಾಕ್ಷಿ ಹಣ್ಣಿನ ಬಾಕ್ಸಸ್ ತರ್ತಾನೆ. ಒಂದು ಬಾಕ್ಸ್ ಪ್ರೈಸು 150 ರೂಪಾಯಿ. ಸೊ 8 ಬಾಕ್ಸ್ ತರ್ತಾನೆ ದ್ರಾಕ್ಷಿ ಹಣ್ಣು ಇರೋಂಥದ್ದು, ಅದರಲ್ಲಿ ಒಂದು ಬಾಕ್ಸು 150 ರೂಪಾಯಿ ಕಾಸ್ಟ್ ಆಗುತ್ತೆ. ಸೊ 1 ಬಾಕ್ಸ್ ವಾಸ್ ಡ್ಯಾಮೇಜ್. ಸೊ ಇನ್ನು ಅವ್ನು 8 ಗ್ರೇಪ್ಸ್ ಬಾಕ್ಸ್ ತೊಗೊಂಡಲ್ಲ, ಅದರಲ್ಲಿ 1 ಬಾಕ್ಸು ಡ್ಯಾಮೇಜ್ ಆಗಿದೆ, ಅಂದರೆ 1 ಬಾಕ್ಸ್ ಹಾಳಾಗೋಗಿದೆ. ಈ ಸೋಲ್ಡ್ ದ ರಿಮೈನಿಂಗ್ ಬಾಕ್ಸಸ್ ಎಟ್ ₹190 ಈಚ್. ಅಂದರೆ ಏನು ಮಾಡ್ತಾನೆ, ಉಳಿದಂಥ 1 ಬಾಕ್ಸ್ ಬಿಟ್ಟು ಉಳಿದಂಥ ಬಾಕ್ಸ್ಗಳನ್ನ ಏನು ಮಾಡ್ತಾನೆ, 190 ರೂಪಾಯಿ ಹಂಗೆ ಮಾರಾಟ ಮಾಡ್ತಾನೆ. ಸೊ ಮೊದಲು ಏನು ಮಾಡ್ತಾನೆ, 150 ರೂಪಾಯಿಗೆ ಒಂದು ಅಂತ 8 ಬಾಕ್ಸ್ ತರ್ತಾನೆ ಹಣ್ಣು. ಆ 8 ಬಾಕ್ಸಲ್ಲಿ ಒಂದು ಬಾಕ್ಸ್ ಡ್ಯಾಮೇಜ್ ಆಗಿ ಹೋಗಿರುತ್ತಾ, ಆ್ಯಂಡ್ ಉಳಿದಿದ್ದಂಥ ಬಾಕ್ಸ್ಗಳನ್ನ 190 ರೂಪಾಯಿ ಹಂಗೆ ಮಾರಾಟ ಮಾಡ್ತಾನೆ. ಸೊ ಇವಾಗ ನಾವೇನು ಕಂಡುಹಿಡಬೇಕಂದ್ರೆ, ಅವನಿಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತು ಅಂತ ಪರ್ಸೆಂಟೇಜಲ್ಲಿ ಕಂಡುಹಿಡಬೇಕು. ಸೊ ಏನೇನು ಡಾಟಾ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು ಕಾಸ್ಟ್ ಪ್ರೈಸ್ ಆಫ್ 1 ಬಾಕ್ಸ್ ಆಫ್ ಗ್ರೇಪ್ಸ್. ಸೊ ಒಂದು ಬಾಕ್ಸ್ ಎಷ್ಟು ಗ್ರೇಪ್ಸ್ದು ಅಂದರೆ 150 ರೂಪಾಯಿ. ಸೊ ಕಾಸ್ಟ್ ಪ್ರೈಸ್ ಆಫ್ 1 ಬಾಕ್ಸ್ ಆಫ್ ಗ್ರೇಪ್ಸ್, ಸೊ ಸಾರಿ ಇಲ್ಲಿ 8 ಆಗಬೇಕು. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋದಾದರೆ, ಎರಡನೇ ಕ್ವಶನ್ ಏನಂದರೆ, ಎ ಫ್ರೂಟ್ ಸೆಲ್ಲರ್ ಬ್ರಾಟ್ 8 ಬಾಕ್ಸಸ್ ಆಫ್ ಗ್ರೇಪ್ಸ್ ಎಟ್ ₹150 ಈಚ್. ಅಂದರೆ ಒಬ್ಬ ಹಣ್ಣು ಮಾರುವಂಥವನು 8 ಬಾಕ್ಸಸ್ ದ್ರಾಕ್ಷಿ ಹಣ್ಣನ್ನು ಖರೀದಿ ಮಾಡ್ಕೊಂಬರ್ತಾನೆ. ಒಂದು ದ್ರಾಕ್ಷಿ ಹಣ್ಣಿನ ಬಾಕ್ಸ್ ರುಪೀಸ್ ಎಷ್ಟು ಪ್ರೈಸ್ ಅಂದರೆ 150 ರೂಪಾಯಿ. ಸೊ 150 ರೂಪಾಯಿಗೆ 1 ಬಾಕ್ಸನ್ನು 8 ಬಾಕ್ಸನ್ನು ಖರೀದಿ ಮಾಡ್ತಾನೆ ಅವನು. ಸೊ 1 ಬಾಕ್ಸ್ ವಾಸ್ ಡ್ಯಾಮೇಜ್. ಸೊ ಆ 8 ಬಾಕ್ಸಲ್ಲಿ 1 ಬಾಕ್ಸು ಡ್ಯಾಮೇಜ್ ಆಗಿರುತ್ತೆ, ಅಂದರೆ ಹಾಳಾಗೋಗಿರುತ್ತಾ. ಈ ಸೋಲ್ಡ್ ದ ರಿಮೈನಿಂಗ್ ಬಾಕ್ಸಸ್ ಎಟ್ ₹190 ಈಚ್. ಅಂದರೆ ಉಳಿದಿದ್ದಂಥ ಬಾಕ್ಸ್ಗಳನ್ನ 190 ರೂಪಾಯಿಗೆ ಒಂದರಂತೆ ಮಾರಾಟ ಮಾಡ್ತಾನೆ. ಸೊ ಹಂಗಾದಾಗ ಫೈಂಡ್ ದ ಪ್ರಾಫಿಟ್ ಆರ್ ಲಾಸ್ ಇನ್ ಪರ್ಸೆಂಟ್. ಸೊ ಅವನಿಗೆ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅನ್ನೋದು ಪರ್ಸೆಂಟೇಜಲ್ಲಿ ಕಂಡುಹಿಡಿಬೇಕು. ಸೊ ಏನೇನು ಡಾಟಾ ಕೊಟ್ಟಿದ್ದಾರೆ ನೋಡೋದಾದರೆ, ಕಾಸ್ಟ್ ಪ್ರೈಸ್ ಆಫ್ 1 ಬಾಕ್ಸ್ ಆಫ್ ಗ್ರೇಪ್ಸ್. ಸೊ ಒಂದು ದ್ರಾಕ್ಷಿ ಹಣ್ಣಿನ ಬಾಕ್ಸ್ ಪ್ರೈಸ್ ಎಷ್ಟು ಅಂದರೆ 150 ರೂಪಾಯಿ. ಸೊ ಕಾಸ್ಟ್ ಪ್ರೈಸ್ ಆಫ್ 8 ಬಾಕ್ಸಸ್ ಆಫ್ ಗ್ರೇಪ್ಸ್. ಸೊ 8 ಬಾಕ್ಸಸ್ದು ದ್ರಾಕ್ಷಿ ಹಣ್ಣಿಂದು ಎಷ್ಟು ಪ್ರೈಸ್ ಆಗುತ್ತೆ ಅಂದರೆ 150 × 8 ಮಾಡಿದಾಗ 1200 ರೂಪಾಯಿ ಆಗುತ್ತೆ. ಅಂದರೆ ಅವನು 8 ಬಾಕ್ಸಸ್ನ 1200 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಾನೆ. ಸೊ ನಂಬರ್ ಆಫ್ ಗ್ರೇಪ್ ಬಾಕ್ಸಸ್ ಡ್ಯಾಮೇಜ್ಡ್. ಎಷ್ಟು ಬಾಕ್ಸ್ ಡ್ಯಾಮೇಜ್ ಆಗಿತ್ತು 8ರಲ್ಲಿ ಅಂದರೆ 1 ಡ್ಯಾಮೇಜ್ ಆಗಿತ್ತು. ನಂಬರ್ ಆಫ್ ಗ್ರೇಪ್ ಬಾಕ್ಸಸ್ ಸೋಲ್ಡ್, ಅಂದರೆ ಅವನು ಮಾರಾಟ ಮಾಡಿದ ಎಷ್ಟು, 1 ಡ್ಯಾಮೇಜ್ ಆದಮೇಲೆ ಉಳಿದಿಟ್ಟರನ್ನ ಮಾರಾಟ ಮಾಡಿರ್ತಾನೆ. ಸೊ 8ರಲ್ಲಿ 1ನ ಮೈನಸ್ ಮಾಡಿದರೆ, ಅಂದರೆ 1 ಹಾಳಾಗೋಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಅದನ್ನು ಮೈನಸ್ ಮಾಡಿದರೆ 7 ಬಾಕ್ಸ್ ಉಳಿದಿರ್ತವೆ. ಸೊ 7 ಬಾಕ್ಸಸ್ನ ಮಾರಾಟ ಮಾಡಿರ್ತಾನೆ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಫ್ 1 ಬಾಕ್ಸ್ ಆಫ್ ಗ್ರೇಪ್ಸ್. ಸೊ 1 ಬಾಕ್ಸನ್ನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ ಅಂದರೆ 190 ರೂಪಾಯಿಗೆ 1 ಬಾಕ್ಸ್ ಅಂತೆ ಮಾರಾಟ ಮಾಡ್ತಾನೆ. ಹಂಗಾದಾಗ 7 ಬಾಕ್ಸಿಗೆ ಎಷ್ಟಾಗುತ್ತೆ ಟೋಟಲ್ ಅಂದರೆ 190 × 7 ಮಾಡಿದ್ರೆ 1330 ರೂಪಾಯಿ. ಅಂದರೆ 7 ಬಾಕ್ಸಸ್ನ 1330 ರೂಪಾಯಿಗೆ ಅವನು ಮಾರಾಟ ಮಾಡಿರ್ತಾನೆ. ಸೊ ಇಲ್ಲಿ ಮೊದಲು ನಾವೇನು ಕಂಡುಹಿಡಬೇಕಂದ್ರೆ ಅವನಿಗೆ ಪ್ರಾಫಿಟ್ ಆಯಿತು ಅಥವಾ ಲಾಸ್ ಆಯಿತು ಅಂತ ನೋಡಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಅವ್ನು ಮಾರಾಟ ಮಾಡಿದಷ್ಟು ಉಳಿದಿದ್ದಂಥ ಬಾಕ್ಸ್ಗಳನ್ನ ಅಂದರೆ 1330 ರೂಪಾಯಿಗೆ. ಆದರೆ ಅವ್ನು ಖರ್ಚು ಮಾಡಿರೋ ದುಡ್ಡು ಎಷ್ಟು, ಖರೀದಿ ಮಾಡಿರೋ ದುಡ್ಡು 1200 ರೂಪಾಯಿ. ಸೊ 1200ಕ್ಕೆ ತೊಗೊಂಬಂದು ಒಂದು ಮೆಟೀರಿಯಲ್ನ ಅವನು 1330 ರೂಪಾಯಿಗೆ ಮಾರಾಟ ಮಾಡಿರ್ತಾನೆ. ಸೊ ಹಂಗಾದಾಗ ಏನಾಯ್ತು, ಇಲ್ಲಿ ಮಾರಾಟ ಮಾಡಿರೋಂಥ ಬೆಲೆ ಜಾಸ್ತಿ ಅದ ಖರೀದಿ ಮಾಡಿರೋಂಥದ್ದಿನ. ಸೊ ಖರೀದಿ ಬೆಲೆ 1200 ಅದ, ಮಾರಾಟ ಮಾಡಿದ್ನು 1330 ಐತೆ. ಸೊ ಮಾರಾಟ ಬೆಲೆ ಜಾಸ್ತಿ ಇರೋದ್ರಿಂದ ಅವನಿಗೆ ಏನಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್, ದೆನ್ ದೇರ್ ಇಸ್ ಎ ಪ್ರಾಫಿಟ್. ಸೊ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಅದ, ಸೊ ಹಂಗಾದ್ರೆ ಅವನಿಗೆ ಪ್ರಾಫಿಟ್ ಆಗಿರುತ್ತಾ. ಸೊ ಪ್ರಾಫಿಟ್ ಎಷ್ಟಾಗಿರುತ್ತೆ ನೋಡೋದಾದ್ರೆ, ಪ್ರಾಫಿಟ್ ಫಾರ್ಮುಲಾ ಏನಂದರೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಅಂದರೆ ಸೆಲ್ಲಿಂಗ್ ಪ್ರೈಸ್ ಮತ್ತು ಮೈನಸ್ ಕಾಸ್ಟ್ ಪ್ರೈಸ್ ಮಾಡಿದರೆ ಎಷ್ಟು ಪ್ರಾಫಿಟ್ ಆಯ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ 1330, ಎಲ್ಲ ಅವ್ನು ಮಾರಾಟ ಮಾಡಿರೋದು 1330 ರೂಪಾಯಿಗೆ, ಮೈನಸ್ ಖರೀದಿ ಮಾಡಿರೋದು 1200 ರೂಪಾಯಿಗೆ, ಅಂದರೆ ಕಾಸ್ಟ್ ಪ್ರೈಸ್ 1200. ಸೊ ಪ್ರಾಫಿಟ್ ಎಷ್ಟಾಯ್ತು ಇಲ್ಲ ಅಂದರೆ 1330 ಮೈನಸ್ 1200 ಮಾಡಿದಾಗ ಅವನೇ 130 ರೂಪಾಯಿಯಷ್ಟು ಪ್ರಾಫಿಟ್ ಆಗುತ್ತೆ. ಅಂದರೆ 130 ರೂಪಾಯಿ ಲಾಭ ಆಗಿರುತ್ತೆ ಅವನಿಗೆ. ಸೊ ಈಗ ಅಮೌಂಟಲ್ಲಿ ಗೊತ್ತಾಯ್ತು ನಮ್ಗೆ ಎಷ್ಟು ಲಾಭ ಆಯ್ತು ಅಂತ. ಸೊ ಇದನ್ನು ಪರ್ಸೆಂಟೇಜಲ್ಲಿ ಮಾಡೋದಾದರೆ ಪ್ರಾಫಿಟ್ ಇನ್ ಪರ್ಸೆಂಟೇಜ್ ಫಾರ್ಮುಲಾ ಏನಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100. ಸೊ ಪ್ರಾಫಿಟ್ ಮತ್ತು ಕಾಸ್ಟ್ ಪ್ರೈಸ್ನ ಡಿವೈಡ್ ಮಾಡಿ ಅದಕ್ಕೆ 100ನ ಮಲ್ಟಿಪ್ಲೈ ಮಾಡಿದರೆ ಅವನಿಗೆ ಎಷ್ಟು ಪರ್ಸೆಂಟಲ್ಲಿ ಪ್ರಾಫಿಟ್ ಆಯ್ತು ಅನ್ನೋದು ಗೊತ್ತಾಗುತ್ತಾ. ಸೊ ದಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಪ್ಲೇಸಲ್ಲಿ ಪ್ರಾಫಿಟ್ ಅಮೌಂಟ್ ಹಾಕೋಬೇಕು. ಎಷ್ಟಾಗಿದೆ 130 ಆಗಿದೆ. ಸೊ ಪ್ರಾಫಿಟ್ ಪ್ಲೇಸಲ್ಲಿ 130 ರೂಪಾಯಿ ಅಮೌಂಟ್ ಹಾಕೋಬೇಕು ಇಲ್ಲಿ. ನೆಕ್ಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದ್ರೆ ಖರೀದಿ ಮಾಡಿರೋಂಥ ಬೆಲೆ. ಸೊ 1200 ಅದ. ಸೊ ಕಾಸ್ಟ್ ಪ್ರೈಸ್ ಪ್ಲೇಸಲ್ಲಿ 1200
200 ಹಾಕೋಬೇಕು ಮಲ್ಟಿಪ್ಲೈಡ್ ಬೈ 100. ಸೊ ಇದಿಷ್ಟು ಮಾಡಿದಾಗ ಏನಾಗುತ್ತೆ ಪ್ರಾಫಿಟ್ಟು 10.83% ಅಷ್ಟು ಪ್ರಾಫಿಟ್ ಆಗುತ್ತೆ. ಅಂದರೆ 10.83% ಅಷ್ಟು ಅವನಿಗೆ ಹಣ್ಣುಗಳು ಮಾರಾಟ ಮಾಡಿದ್ಮೇಲೆ ಅವನಿಗೆ ಆಗಿರೋಂಥ ಪ್ರಾಫಿಟ್. ಒಂದು ಬಾಕ್ಸ್ ಡ್ಯಾಮೇಜ್ ಆದರೂ ಕೂಡ ಅವನಿಗೆ 10% ಅಷ್ಟು ಪ್ರಾಫಿಟ್ ಆಗಿದೆ ಇಲ್ಲಿ. ಸೊ ಇದು ಒಂದು ಪ್ರಾಬ್ಲಮ್ ಏನಂದರೆ ಯಾವ ಥರ ಒಂದು ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು ಅನ್ನೋದು. ಸೊ ಇನ್ನು ಮೂರನೇ ಕ್ವಶನ್ ನೋಡೋದಾದರೆ ಕ್ವಶನ್ ಏನಿದೆ ಅಂದರೆ ಹಮೀದ್ ಬೈಸ್ ಎ ಕಲರ್ ಟಿ ವಿ ಸೆಟ್ ಫಾರ್ ₹15,200 ಆ್ಯಂಡ್ ಸೇಲ್ಸ್ ಇಟ್ ಎಟ್ ಎ ಲಾಸ್ ಆಫ್ 20%. ಅಂದರೆ ಹಮೀದ್ ಅನ್ನೋನು ಏನು ಮಾಡ್ತಾನೆ, ಒಂದು ಕಲರ್ ಟಿ ವಿ ತೊಗೊತಾನೆ, ₹15,200 ಕೊಟ್ಟು ಖರೀದಿ ಮಾಡಿರ್ತಾನೆ. ಆ್ಯಂಡ್ ಅದನ್ನು 20% ಲಾಸಲ್ಲಿ ಮಾರಾಟ ಮಾಡ್ತಾನೆ. ಅಂದರೆ 20%ನ ಲಾಸ್ ಮಾಡಿಕೊಂಡು ಮತ್ತೆ ಅದನ್ನು ಮಾರಾಟ ಮಾಡ್ತಾನೆ. ಸೊ ಹಿಂಗಿದ್ದಾಗ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಟಿ ವಿ ಸೆಟ್? ಸೊ ಅಂದರೆ ಅವ್ನು 20% ಲಾಸಲ್ಲಿ ಮಾಡಿದರೆ ಎಷ್ಟು ರೂಪಾಯಿಗೆ ಅದನ್ನು ಮಾರಾಟ ಮಾಡಿದ್ದಾನೆ ಅಂತ ಕಂಡುಹಿಡಿಬೇಕು. ಸೊ ಖರೀದಿ ಮಾಡಿರೋ ಪ್ರೈಸ್ ನೋಡೋದಾದ್ರೆ, ಕಾಸ್ಟ್ ಪ್ರೈಸ್ ನೋಡೋದಾದ್ರೆ ಎಷ್ಟಿದೆ? 15,200. ಲಾಸ್ ಆಗಿರೋದವನಿಗೆ 20%. ಸೊ ನಾವೇನು ಕಂಡುಹಿಡಿಬೇಕು ಈಗ? ಸೆಲ್ಲಿಂಗ್ ಪ್ರೈಸ್ನ ಅಮೌಂಟಲ್ಲಿ ಕಂಡುಹಿಡಿಬೇಕು. ಸೊ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಏನು? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಲಾಸ್ ಇನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಸೊ ಲಾಸ್ ಇದ್ದಾಗ ನಾವು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ 100 ಮೈನಸ್ ಲಾಸ್ ಇನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ ಕಾಸ್ಟ್ ಪ್ರೈಸ್. ಸೊ ಇಲ್ಲಿ 100 ಪ್ಲಸ್ 100 ಮೈನಸ್ ಲಾಸ್ ಪರ್ಸೆಂಟೇಜ್, ಅಂದರೆ ಲಾಸ್ ಪರ್ಸೆಂಟೇಜಲ್ಲಿ ಎಷ್ಟಾಗಿದೆ? 20 ಆಗಿದೆ. ಸೊ 20 ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ ಕಾಸ್ಟ್ ಪ್ರೈಸ್. ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟದ? 15,200 15,200 ಅದು. ಸೊ ಇಲ್ಲಿ 15,200 ಬರ್ಕೊಂತೀವಿ ಕಾಸ್ಟ್ ಪ್ರೈಸ್ ಪ್ಲೇಸಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 100 ಮೈನಸ್ 20 ಮಾಡಿದ್ರೆ 80 ಆಗುತ್ತಾ. ಇನ್ನು ಡಿವೈಡೆಡ್ ಬೈ 100 ಇರೋದು ಡಿವೈಡೆಡ್ ಬೈ 100 ಅದೇ ರೀತಿ ಇರುತ್ತೆ. ಮಲ್ಟಿಪ್ಲೈಡ್ ಬೈ 15,200. ಸೊ ಇಲ್ಲಿ 80 ಡಿವೈಡೆಡ್ ಬೈ 100 ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ 0.8 ಆಗುತ್ತೆ. ಅಂದರೆ 80 ಡಿವೈಡೆಡ್ ಬೈ 100 ಮಾಡಿದ್ರೆ 0.8 ಬರುತ್ತಾ. ಮಲ್ಟಿಪ್ಲೈಡ್ ಬೈ 15,200. ಸೊ 0.8 ಮಲ್ಟಿಪ್ಲೈಡ್ ಬೈ 15,200 ಮಾಡಿದರೆ ಬರೋ ಆನ್ಸರ್ ಎಷ್ಟು ಅಂದರೆ 12,160. ಅಂದರೆ 12,160. ಅಂದರೆ ಟಿ ವಿ ಖರೀದಿ ಮಾಡಿ ಏನು ಮಾಡಿರ್ತಾನೆ ಅಂದರೆ ಅವನು 20% ಲಾಸಲ್ಲಿ 12,160 ಮಾರಾಟ ಮಾಡಿರ್ತಾನೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂದರೆ 20% ಲಾಸ್ ಆದಮೇಲೆ ಮಾರುವಂಥ ಮಾರಾಟದ ಬೆಲೆ ಎಷ್ಟು ಅಂದರೆ 12,160. ಸೊ ಇದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡುವಂಥ ಒಂದು ಫಾರ್ಮುಲಾ. ನೆಕ್ಸ್ಟ್ 4ನೇ ಕ್ವಶನ್ ಏನಂದರೆ ಎ ಸ್ಕೂಟಿ ಈಸ್ ಸೋಲ್ಡ್ ಫಾರ್ ₹13,600 ಆ್ಯಂಡ್ ಫೆಚಸ್ ಎ ಲಾಸ್ ಆಫ್ 15%. ಅಂದರೆ ಒಂದು ಸ್ಕೂಟಿನ 13,600ಕ್ಕೆ ಮಾರಾಟ ಮಾಡ್ತಾರೆ. ಸೊ ಹಿಂಗೆ ಮಾರಾಟ ಮಾಡ್ಬೇಕಾದ್ರೆ ಅವ್ರಿಗೆ ಆಗಿರೋ ಲಾಸ್ ಎಷ್ಟು ಅಂದರೆ 15%. ಸೊ ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಸ್ಕೂಟಿ. ಸೊ ಖರೀದಿ ಮಾಡಿರೋಂಥ ಬೆಲೆನ ಕಂಡುಹಿಡಿಬೇಕು ಸ್ಕೂಟಿದು. ಸೊ ಎಷ್ಟಕ್ಕೆ ಮಾರಾಟ ಮಾಡಿದ್ರು ಅಂದರೆ 13,600ಕ್ಕೆ ಮಾರಾಟ ಮಾಡಿದ್ದಾರೆ. ಸೊ ಸೆಲ್ಲಿಂಗ್ ಪ್ರೈಸ್ 13,600 ಆ್ಯಂಡ್ ಲಾಸ್ ಈಸ್ 15%. ಅದರ 15% ಆಲ್ರೆಡಿ ಲಾಸ್ ಮಾಡ್ಕೊಂಡೆ ಮಾರಾಟ ಮಾಡಿರ್ತಾರೆ ಅವರು. ಸೊ ಇವಾಗ ಇದನ್ನು ಬಳಸ್ಕೊಂಡು ನಾವು ಕಾಸ್ಟ್ ಪ್ರೈಸ್ನ ಕಂಡುಹಿಡಿಬೇಕು. ಸೊ ಲಾಸ್ ಆದಾಗ ಕಾಸ್ಟ್ ಪ್ರೈಸ್ ಫಾರ್ಮುಲಾ ಏನಂದರೆ 100 ಡಿವೈಡೆಡ್ ಬೈ 100 ಮೈನಸ್ ಲಾಸ್ ಇನ್ ಪರ್ಸೆಂಟೇಜ್ ಮಲ್ಟಿಪ್ಲೈಡ್ ಬೈ ಸೆಲ್ಲಿಂಗ್ ಪ್ರೈಸ್. ಸೊ 100 ಅದೇ ರೀತಿ ಇರುತ್ತಾ. ನೆಕ್ಸ್ಟ್ ಡಿವೈಡೆಡ್ ಬೈ 100 ಮೈನಸ್ ಲಾಸ್ ಇನ್ ಪರ್ಸೆಂಟೇಜ್. ಸೊ 100 ಮೈನಸ್ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂದರೆ 15. ಸೊ 15 ಹಾಕೋಬೇಕಿಲ್ಲಿ ಮಲ್ಟಿಪ್ಲೈಡ್ ಬೈ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟದ 13,600. ಸೊ ಇಲ್ಲಿ 13,600 ಹಾಕೋಬೇಕು. ಸೊ ನೆಕ್ಸ್ಟ್ 100 ಮೈನಸ್ 15 ಮಾಡಿದ್ರೆ 85 ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಅವಾಗ 100 ಡಿವೈಡೆಡ್ ಬೈ 85 ಮಲ್ಟಿಪ್ಲೈಡ್ ಬೈ 15,600 ಆಗುತ್ತೆ. ಸೊ 100 ಡಿವೈಡೆಡ್ ಬೈ 85 ಮಾಡಿದರೆ 1.18 ಆಗುತ್ತಾ. ಸೊ ರಫ್ಲಿ 1.18 ಆಗುತ್ತೆ 100 ಬೈ 85 ಮಾಡಿದರೆ. ಮಲ್ಟಿಪ್ಲೈಡ್ ಬೈ 13,600 ಮಾಡಿದಾಗ ಏನಾಗುತ್ತಾ ಬರುವಂಥ ಆನ್ಸರ್ ಎಷ್ಟು ಅಂದರೆ 16,048 ಸೊ ಇದು ಕಾಸ್ಟ್ ಪ್ರೈಸ್. ಅವರು 16,048 ಖರೀದಿ ಮಾಡಿ 15% ಲಾಸ್ ಮಾಡಿಕೊಂಡು 13,600 ಮತ್ತೆ ಮಾರಾಟ ಮಾಡಿರ್ತಾರೆ ಸ್ಕೂಟಿನ. ಸೊ ಅದು ಕಾಸ್ಟ್ ಪ್ರೈಸ್. ಸೊ ಇದನ್ನು ರೌಂಡ್ ಫಿಗರ್ ಮಾಡಿ ಹೇಳೋದಾದರೆ 16,000 ಅವರು ಇದು ಕಾಸ್ಟ್ ಪ್ರೈಸ್ ಅದರದ್ದು ಸ್ಕೂಟಿದು. ಅಂದರೆ 16,000ಕ್ಕೆ ಖರೀದಿ ಮಾಡಿರ್ಬೋದು ರೌಂಡ್ ಫಿಗರ್ ಮಾಡಿ ಹೇಳಿದಾಗ. ಇಲ್ಲಿ ರೌಂಡ್ ಯಾಕೆ ಮಾಡ್ತೀವಿ ಅಂದರೆ ಸೊ ಇಲ್ಲಿ ಪಾಯಿಂಟ್ ಆದಾಗ ನಂಬರ್ ಆಫ್ ಡೆಸಿಮಲ್ಸ್ ಡಿಜಿಟ್ಸ್ ಬರ್ತವೆ. ಸೊ ಅವನ್ನೆಲ್ಲ ತೆಗೆದು ನಾವೇನು ಮಾಡಿರ್ತೀವಿ 1.18 ಮಾತ್ರ ತೊಗೊಂಡಿರ್ತೀವಿ. ಸೊ ಅದ್ರ ಸಲುವಾಗಿ ರೌಂಡ್ ಮಾಡಿದಾಗ ಏನಾಗುತ್ತಾ 16,000 ಆಗುತ್ತಾ ಯಾವುದು ಕಾಸ್ಟ್ ಪ್ರೈಸ್. ಸೊ ನೆಕ್ಸ್ಟ್ ಕ್ವಶನ್ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಕ್ವಶನ್. ಎ ಬೈಸೈಕಲ್ ಮಾರ್ಕೆಟ್ ಎಟ್ ₹1,500 ಈಸ್ ಸೋಲ್ಡ್ ಫಾರ್ ₹1,350. ಸೊ ಅಂದರೆ ಒಂದು ಬೈಸೈಕಲ್ ಏನು ಮಾಡಿರ್ತಾರೆ 1,500 ಮಾರಾಟ ಮಾಡುವಂಥ ಬೆಲೆ ಹಚ್ಚಿರ್ತಾರೆ ಅದಕ್ಕೆ. ಓಕೆ, ಆದರೆ
ಮಾರಾಟ ಮಾಡೋ ಬೆಲೆ ಎಷ್ಟು 1350 ರೂಪಾಯಿ. ಅಂದರೆ ಅದ್ರದ್ದು ಬೆಲೆ ಎಷ್ಟು ಅಂದರೆ 1500 ಇರುತ್ತೆ, ಆದರೆ ಅದನ್ನು ಸೇಲ್ ಮಾಡೋದು 1350ಕ್ಕೆ. ಅಂದರೆ ಕಾಸ್ಟ್ ಪ್ರೈಸ್ 1500 ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಸೆಲ್ಲಿಂಗ್ ಪ್ರೈಸು 1350 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್? ಸೊ ಇಲ್ಲಿ ಎಷ್ಟು ಡಿಸ್ಕೌಂಟ್ ಆಗಿದೆ ಅಂತ ಪರ್ಸೆಂಟೇಜಲ್ಲಿ ಕಂಡುಹಿಡಿಬೇಕು. ಸೊ ಇದು ಕ್ವಶನ್ ಬಂದು ಡಿಸ್ಕೌಂಟ್ ಯಾವ ಥರ ಕಂಡುಹಿಡಿಬೇಕು ಅನ್ನೋದು. ಸೊ ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ಆಫ್ ದ ಬೈಸೈಕಲ್ 1500. ಕಾಸ್ಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಬೈಸೈಕಲ್ ಅಂದರೆ 1500 ರೂಪಾಯಿ ಅದ. ನೆಕ್ಸ್ಟ್, ಸೆಲ್ಲಿಂಗ್ ಪ್ರೈಸ್ ಆಫ್ ದ ಬೈಸಿಕಲ್ ಅಂದರೆ ಮಾರಾಟ ಮಾಡುವಂಥ ಬೆಲೆ ಎಷ್ಟಾದರೆ 1350 ರೂಪಾಯಿಗಳು. ನೆಕ್ಸ್ಟ್, ಅಮೌಂಟ್ ಆಫ್ ಡಿಸ್ಕೌಂಟ್. ಸೊ ಮೊದಲಿಗೆ ಡಿಸ್ಕೌಂಟ್ ಎಷ್ಟು ಅಮೌಂಟಲ್ಲಿ ಅಂತ ಕಂಡುಹಿಡ್ಕೋಬೇಕು, ಆಮೇಲೆ ಪರ್ಸೆಂಟೇಜಲ್ಲಿ ನೋಡೋಣ. ಸೊ ಅಮೌಂಟ್ ಆಫ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು ಮಾರ್ಕ್ಡ್ ಆರ್ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಅಂದರೆ ಡಿಸ್ಪ್ಲೇ ಮಾಡಿರೋಂಥ ಪ್ರೈಸ್ ಮೈನಸ್ ಮಾರಾಟ ಮಾಡಿರೋಂಥ ಪ್ರೈಸ್ ಮಾಡಿದರೆ ನಮಗೆ ಡಿಸ್ಕೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಮಾರ್ಕ್ ಮಾಡಿರೋ ಪ್ರೈಸ್ ಎಷ್ಟು 1500 ಮೈನಸ್ 1350 ಮಾಡಿದಾಗ ಎಷ್ಟಾಗುತ್ತೆ ನಮಗೆ ಡಿಸ್ಕೌಂಟ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 150 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟ್, ಇದನ್ನು ಪರ್ಸೆಂಟೇಜಲ್ಲಿ ಕಂಡುಹಿಡಬೇಕಾದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಏನಂದರೆ ಡಿಸ್ಕೌಂಟ್ ಅಮೌಂಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100. ಸೊ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೆ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಡಿಸ್ಕೌಂಟ್ ಅಮೌಂಟ್ ಎಷ್ಟು ಅಂದರೆ 150 ರೂಪಾಯಿ. ಸೊ ಡಿಸ್ಕೌಂಟ್ ಅಮೌಂಟ್ ಪ್ಲೇಸಲ್ಲಿ 150 ಹಾಕೋಬೇಕು, ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟದ 1500 ಅದ. ಸೊ 1500 ಹಾಕೊಂತೀವಿ ಕಾಸ್ಟ್ ಪ್ರೈಸಲ್ಲಿ, ಆ್ಯಂಡ್ ಮಲ್ಟಿಪ್ಲೈಡ್ ಬೈ 100. ಸೊ 150. ನೆಕ್ಸ್ಟ್ ಸ್ಟೆಪ್ಪಲ್ಲಿ 150 ಡಿವೈಡೆಡ್ ಬೈ 1500 ಮಾಡಿದಾಗ ಏನಾಗುತ್ತಾ 0.1 ಆಗುತ್ತಾ, ಮಲ್ಟಿಪ್ಲೈಡ್ ಬೈ 100. ಸೊ 0.1 ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ಏನಾಗುತ್ತೆ ಅಂದರೆ ಆನ್ಸರ್ 10 ಬರುತ್ತೆ. ಸೊ ಅದು ಏನಂದರೆ ಪರ್ಸೆಂಟೇಜಲ್ಲಿ ಇರುತ್ತೆ. ಸೊ ಒಂದು ಬೈಸೈಕಲ್ನ 1500 ರೂಪಾಯಿ ಮಾರ್ಕ್ ಮಾಡಿ ಅದನ್ನು 1350 ರೂಪಾಯಿಗೆ ಮಾರಾಟ ಮಾಡಿದರೆ ಅಲ್ಲಿ ಕೊಟ್ಟಿರೋಂಥ ಡಿಸ್ಕೌಂಟ್ ಎಷ್ಟು ಅಂದರೆ 10%. ಸೊ ಅಮೌಂಟಲ್ಲಿ ಹೇಳೋದಾದರೆ 150 ರೂಪಾಯಿಗಳು. ಸೊ ಈ ಥರ ಒಂದು ಡಿಸ್ಕೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಒಂದು ಕೆಲವು ಸಿಂಪಲ್ ಪ್ರಾಬ್ಲಮ್ಸ್ಗಳು. ಸೊ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ITI ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.